ಬಗ್ಗೆ ಗಮನ ಹರಿಸೋದಾದ್ರೆ 3 ರಾಶಿ ತುಲಾ, ವೃಶ್ಚಿಕ ಮತ್ತು ಧನು. ನೋಡಿ, ತುಲಾ ರಾಶಿಯವರಿಗೆ ನೋಡಿ, ಲಾಭಾಧಿಪತಿ ರವಿ ಇವನು ತೃತೀಯಕ್ಕೆ ಬರ್ತಾನೆ. ವೃತ್ತಿಯಲ್ಲಿ ಅನುಕೂಲ, ಲಾಭ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಲ್ಲಿ ಬಹಳ ವಿಶೇಷವಾಗಿ ಜನ್ಮಕ್ಕೆ ಏನು ಬಂದುಬಿಡ್ತಾನೆ ಚಂದ್ರ ಕರ್ಮಾಧಿಪತಿ. ಬಹಳ ವಿಶೇಷವಾದ ಸಹಕಾರ, ಸಲಹೆ ಜೊತೆಗೆ ಅಧಿಕಾರದ ಬಲ ಇವೆಲ್ಲ ಸಿಗಲಿಕ್ಕೆ ಸಾಧ್ಯತೆ ಇದೆ. ಶೌರ್ಯ, ಸಾಹಸ ಕಾರ್ಯಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಸಹೋದರಲ್ಲೂ ಒಂದು ರೀತಿಯ ಅನುಕೂಲ, ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ. ತುಲಾರಾಶಿಯವರಿಗೆ ರವಿಯ ಸಂಕ್ರಮಣ ನಿಮ್ಮ ಪಾಲಿಗೆ ಒಂದು ಧೈರ್ಯ, ಶೌರ್ಯಗಳನ್ನು ತಂದುಕೊಡುತ್ತೆ. ಯಾವುದನ್ನು ವಿಶ್ವಾಸ, ಮುಖ್ಯವಾಗಿ ಬೇಕಾಗಿರೋದು ನಮಗೆ ಆತ್ಮವಿಶ್ವಾಸ ಬೇಕು, ಅದನ್ನು ತಂದುಕೊಡುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣಬಹುದು. ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ. ಧರ್ಮಶ್ರದ್ಧೆ ಉಂಟಾಗುತ್ತೆ. ಧನುರ್ಮಾಸ ಬಂತಪ್ಪ, ಈ ದಿವಸದಿಂದ ಒಂದು ಈ ಅನುಷ್ಠಾನ ಮಾಡ್ತೀನಿ ಅಥವಾ ಇನ್ಯಾವುದೋ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ಬರ್ತೀನಿ, ಈ ರೀತಿಯ ಒಂದು ಮನಸ್ಸು, ಧಾರ್ಮಿಕ ಮನಸ್ಸು ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಆಗಬಹುದು, ಹುಷಾರು. ವೃತ್ತಿಯಲ್ಲಿ ಸೌಕರ್ಯ ಎಲ್ಲ ಚೆನ್ನಾಗಿದೆ. ಭೂಮಿ, ಕೃಷಿ ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು. ಕುಟುಂಬ ಸೌಖ್ಯ ಚೆನ್ನಾಗಿದೆ, ಧನಲಾಭ ಚೆನ್ನಾಗಿದೆ. ಸಹೋದರಲ್ಲಿ ಯಥಾ ಪ್ರಕಾರ ಬಾಂಧವ್ಯ ಚೆನ್ನಾಗಿರ್ತದೆ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಅದು ಗುರುವಾರ ಮತ್ತು ಶುಕ್ರವಾರ ಈ 2 ದಿವಸ ಪ್ರಯಾಣ ವಿಚಾರದಲ್ಲಿ ಬಹಳ ಜಾಗ್ರತೆ ಬೇಕು, ಹುಷಾರು. ಅದನ್ನು ಗಮನ ಇಟ್ಕೋಬೇಕು. ಭೂಮಿ ಅಷ್ಟೇ, ಭೂಮಿ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ಹಾಗೆ ಏನು ವಿಷಜಂತುಗಳ ಭಯ, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ, ಹುಷಾರು. ಇದ್ರ ಕಡೆ ಗಮನ ಇರಲಿ. ನಿಮ್ಮ ರಾಶ್ಯಾಧಿಪತಿ ಅವನು ತೃತೀಯಕ್ಕೆ ಹೋಗ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವಿಶ್ವಾಸ ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ತುಂಬ ಆಪ್ತರ ಜೊತೆಗೆ ವಿಶ್ವಾಸ ಹೋಗಿಬಿಡುತ್ತೆ, ಆ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಅದನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ. ಇರಲಿ, ಅಂತೂ ಅದ್ರ ಕಡೆ ಗಮನ ಇರಲಿ. ಪರಿಹಾರಕ್ಕೇನಪ್ಪ ಅಂತಂದರೆ ತುಲಾರಾಶಿಯವರಿಗೆ ತುಳಸಿ, ಪ್ರತಿ ದಿವಸ ತುಳಸಿ ಕಟ್ಟೆಗೆ ಒಂದು ನಮಸ್ಕಾರ ಹಾಕಿ, ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಹೂವು ಹಾಕಿ ಒಂದು ನೈವೇದ್ಯ ಮಾಡಿ ಒಂದು ನಮಸ್ಕಾರ ಹಾಕಿದ್ದು ತುಂಬ ಸಹಾಯ ಆಗುತ್ತೆ ಈ ವಾರದಲ್ಲಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಧನಲಾಭ, ಅಧಿಕಾರದ ಲಾಭ, ಕುಟುಂಬದಲ್ಲಿ ಘರ್ಷಣೆ ಸಾಧ್ಯತೆ, ಹಣ ಮಾತಿನ ವಿಚಾರದ ಸ್ವಲ್ಪ ಎಚ್ಚರ, ಸ್ತ್ರೀಯರಿಗೆ ಅಲದಾಟ, ನಷ್ಟ ಇದೆ. ನೋಡಿ, ಕರ್ಮಾಧಿಪತಿ ಧನಸ್ಥಾನಕ್ಕೆ ಬಂದರೆ ಹಣ ಏನೋ ಹರಿದು ಬರುತ್ತೆ, ಆದರೆ ಬಾಂಧವ್ಯಗಳನ್ನು ಸ್ವಲ್ಪ ಹಾಳು ಮಾಡಿಬಿಡಬಹುದು. ಕುಟುಂಬದವ್ರ ವಿಚಾರದಲ್ಲಿ ಮನೆ ಅಂದರೆ ಸಿಡಿ ಅಂತಾರಲ್ಲ, ಆ ರೀತಿಯಲ್ಲಿ ಮನೆಯಲ್ಲಿದ್ದರೆ ಆಗಲ್ಲ, ಆ ರೀತಿಯ ಒಂದು ಸಾಧ್ಯತೆ ಕೂಡ ಇರುತ್ತದೆ. ಮನೆಯವ್ರ ಜೊತೆಗೆ ಜಗಳ, ಹೊರಗೆಲ್ಲ ತುಂಬ ಶಾಂತವಾಗಿರೋದು, ಈ ರೀತಿಯ ಒಂದು ಫಲವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ಇರಲಿ. ಹಣಕಾಸು ಚೆನ್ನಾಗಿದೆ, ಹಣ ಇದೆ ಅಂತ ಹೇಳಿ ನಾವು ಏನು ವಾತಾವರಣ, ಬಾಂಧವ್ಯಗಳನ್ನು ಹಾಳು ಮಾಡ್ಕೋಬಾರ್ದು, ಆ ರೀತಿಯ ಒಂದು ಎಚ್ಚರಿಕೆ ಬೇಕು. ಉಳಿದ ಹಾಗೆ ನಿಮಗೆ ಚಂದ್ರವೇದ ಸ್ವಲ್ಪ ಖರ್ಚು ಇದೆ. ಹಣ ಬರುತ್ತೆ, ಬಂದಿದ್ದನ್ನು ಖರ್ಚು ಮಾಡ್ತಾರೆ, ನನ್ನ ಇಷ್ಟ, ನಾನು ದುಡಿತೀನಿ, ನಾನು ಖರ್ಚು ಮಾಡ್ಕೋತೀನಿ, ಈ ರೀತಿ ಸ್ವೇಚ್ಛತೆ ಅಂತಾರೆ, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಇದನ್ನು ಬುದ್ಧಿಗೆ ಹೇಳ್ಕೋಬೇಕು, ಈ ರೀತಿಯ ಒಂದು ಸಾಧ್ಯತೆ ಇದೆ, ಹೀಗಾಗಿ ನಾನು ಸ್ವಲ್ಪ ಬದಲಾಗಬೇಕು. ಇದೆಲ್ಲ ಏನನ್ನು ಜ್ಯೋತಿಷ ಏನನ್ನು ಹೇಳುತ್ತಪ್ಪ ಅಂತಂದರೆ, ಮುಂದೆ ಹೀಗಾಗತ್ತಪ್ಪ, ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ. ಆ ರೀತಿಯಲ್ಲಿ ಒಂದು ಹೆಜ್ಜೆ ಇಡೋದು ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರು, ಎಚ್ಚರಿಕೆ ತಗೊಳ್ಳಿ. ಅದು ಕೂಡ ನಿಮಗೆ ಕಾಲಿನ ಬಾಧೆ ಬರ್ಬೋದು. ಹೆಣ್ಣು ಮಕ್ಕಳಿಗೆ ಮಂಡಿಯಿಂದ ಕೆಳಗಡೆ ಭಾಗದಲ್ಲಿ ತುಂಬ ತೊಂದರೆ, ನೋವು ಬರೋ ಸಾಧ್ಯತೆ ಇದೆ, ಹುಷಾರು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಭಯ, ಆತಂಕ ಇರ್ತದೆ. ದುಃಖ, ವ್ಯಥೆ ವಾತಾವರಣ, ಗಂಟಲು, ಕಿವಿ ಬಾಧೆ, ಭಯ ಬರಬಹುದು, ಆತಂಕ ಬರಬಹುದು. ವೃತ್ತಿಯಲ್ಲಿ ಅನುಕೂಲ, ಸಲಹೆ ಇದೆಲ್ಲ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಅತಂತ್ರ ಸ್ಥಿತಿಗೆ ಹೋಗ್ತೀರ. ಇದೆಲ್ಲ ಘರ್ಷಣೆ ಇತ್ಯಾದಿಗಳಾದ ಮೇಲೆ ಏನಾಗುತ್ತೆ, ಆತಂಕವೂ ಶುರುವಾಗುತ್ತೆ, ವ್ಯಥೆ ಶುರು, ಈ ಥರದ್ದು ಒಂದು ಸಾಧ್ಯತೆ. ಅದಕ್ಕೆ ಸಹಜವಾಗಿ ಚಂದ್ರನ ಸಂಚಾರ, ವ್ಯಯಾಧಿಪತಿ ಶುಕ್ರ ಬಂದು ಧನಸ್ಥಾನವನ್ನು ಸೇರತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕುಗಳಿದ್ದಾವೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಈಶ್ವರ ಸನ್ನಿಧಾನದಲ್ಲಿ ನೀವು ಕೂಡ ಭಸ್ಮಾರ್ಚನೆ ಮಾಡಿ, ಜೊತೆಗೆ ನೀವು ಅವರೇ ಧಾನ್ಯವನ್ನು ಸಮರ್ಪಣೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಮತ್ತು ಅಕ್ಕಿ, ಇದ್ರ ಜೊತೆಗೆ ಅಕ್ಕಿ ಮತ್ತು ಅವರೇ 2 ಧಾನ್ಯಗಳನ್ನು ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಬಂದು ಭಸ್ಮಾರ್ಚನೆ ಮಾಡಿಸಿ ಸ್ವಲ್ಪ ಧಾರಣೆ ಮಾಡಿದ್ರೆ, ನೋಡಿ ಪರೀಕ್ಷೆ ಮಾಡಿ ಅಂಥ ಆತಂಕಗಳಿಂದ ಹೊರಗೆ ಬರ್ತೀರ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಗೆ ರವಿಯ ಸಂಕ್ರಮಣ ಆಗ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ದಾಂಪತ್ಯದಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿದೆ, ಸ್ನೇಹಿತರಲ್ಲಿ ಸಹಕಾರ, ಸ್ತ್ರೀಯರಿಗೆ ಧನಲಾಭ ತುಂಬ ಚೆನ್ನಾಗಿದೆ. ಧನುರಾಶಿಗೆ ಸೂರ್ಯನ ಪ್ರವೇಶವಾದರೆ ಭಾಗ್ಯಾಧಿಪತಿ ಅವನು. ಧನು ಹೇಳುವ ಹಾಗೆ ಸತ್ಪೂಜ್ಯೋ ಧನವಾನ್ ಧನುರ್ಧರಗತೆ ತೀಕ್ಷ್ಣೋ ಭಿಷಕ್ಕಾರುಕು ಅಂತ ಹೇಳುತ್ತೆ. ಈ ಸತ್ಪೂಜಿತರಾಗ್ತಾರೆ, ಗೌರವ ಸಮರ್ಪಣೆ ಆಗುತ್ತೆ. ಭಾಗ್ಯಾಧಿಪತಿ ಜನ್ಮಕ್ಕೆ ಬಂದರೆ ನನಗದು ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ದೈವದಿಂದ ಇಂಥದ್ದೊಂದು ಸಹಾಯ ಉಂಟಾಯಿತು ಅಂತಕ್ಕಂಥ ಒಂದು ಆ ಫಲವನ್ನು ಅನುಭವಕ್ಕೆ ಬರುತ್ತೆ. ಅದನ್ನು ಕಾಣ್ತೀರಾ ನೀವು. ಒಳ್ಳೆಯ ಯಾರೋ ಹಿರಿಯರು, ದೊಡ್ಡವರು ನಿಮ್ಮನ್ನು ಗೌರವಿಸಿದ್ರೆ
ಅದು ನಿಮಗೆ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥದ್ದು. ಆ ರೀತಿಯಲ್ಲೂ ಶುಭ ಫಲವನ್ನು ಖಂಡಿತ ಕಾಣ್ತೀರ. ಚಂದ್ರನೂ ಲಾಭದಲ್ಲಿ ಸಂಚರಿಸ್ತಾನೆ. ಇದು ಲಾಭವೇ. ಹಾಲು ಹೈನು ವ್ಯಾಪಾರಿಗಳಿಗೆ, ದ್ರವ ಕೃಷಿ ಪದಾರ್ಥಗಳಿಗೆ, ಧಾನ್ಯ ವ್ಯಾಪಾರಿಗಳಿಗೆಲ್ಲ ಬಹಳ ವಿಶೇಷವಾದ ಲಾಭ ಇತ್ಯಾದಿಗಳನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಚೆನ್ನಾಗಿದೆ. ನಿಮ್ಮ ಪಾಲಿಗೆ ರವಿ ಸಂಕ್ರಮಣ ತುಂಬ ವಿಶೇಷವಾದ ಮಾನ್ಯತೆಯನ್ನು, ಸ್ಥಾನಮಾನವನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಹೀಗಾಗಿ ಧನುರಾಶಿಯವರು ಸಂತೋಷದಿಂದ ಇರಬಹುದು. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವೃತ್ತಿಯಲ್ಲಿ ದುರ್ಬಲತೆ, ಅಲೆದಾಟ ಇರೇ, ಸ್ವಲ್ಪ ಮಟ್ಟಿಗಿನ ತೊಂದರೆಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ಅಧಿಕ ವ್ಯಯ, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗಿನ ಘರ್ಷಣೆಗಳು, ತೊಡಕುಗಳು, ಮಾತು, ಕಹಿಯಾದ ಮಾತು, ಅದರಿಂದಾಗಿ ಮನಸ್ತಾಪಗಳು ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ನೋಡಿ, ಶಾಲೆಗಳಲ್ಲೇ ಏನೋ ಘರ್ಷಣೆ, ತಗಾದೆಗಳು ಬರ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ ಇದೆ. ವಾರದ ಅಂತ್ಯದ ವೇಳೆಗೆ ಅದು ಗುರುವಾರ, ಶುಕ್ರವಾರದ ಮಟ್ಟಿಗೆ, ಶನಿವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಆದಿಯಲ್ಲಿದ್ದ ಸಂತೋಷ ಅದು ಕೊನೆಗೆ ಬರ್ತಾ ಏನೋ ಕಹಿ ರುಚಿಯನ್ನು ಕೊಡ್ತಾ ಇದೆಯಪ್ಪ. ಕೆಲವೊಂದು ಸಲ ಆಗುತ್ತಲ್ಲ, ತಿನ್ನುವಾಗ ಸಿಹಿಯಾಗಿರುತ್ತೆ, ಆಮೇಲೆ ಸ್ವಲ್ಪ ಕಹಿ ಒಗರು ಬರುತ್ತಲ್ಲ, ಆ ರೀತಿಯ ಸಾಧ್ಯತೆ ವಾರದ ಅಂತ್ಯದ ವೇಳೆಗೆ ಹಾಗಾಗಬಾರ್ದು. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದು ಧನುವರೆಗಿನ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.